ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ಮಂಗಳವಾರ, ಗೌರಿ ಹಬ್ಬ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇನ್ನು ಗಣೇಶ ಹಬ್ಬ ನಾಳೆ ಬರುತ್ತೆ. ನಾನು ಇವತ್ತೇ ವಿಶ್ ಮಾಡಿಬಿಡ್ತಾ ಇದ್ದೀನಿ. ನಾಳೆ ಕೂಡ ವಿಶ್ ಮಾಡ್ತೀನಿ. ಇವತ್ತು ಗೌರಿ ಹಬ್ಬ ಅಲ್ವಾ, ಹಾಗಾಗಿ ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡೆ. ಇವತ್ತು ಬೆಳಗ್ಗೆಯಿಂದ ನಾನು ಮನೆ ಏನೇನು ಕೆಲಸ ಮಾಡಿದೆ ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಕೆಲಸಗಳು ಮುಗಿಸ್ಕೊಂಡಿದ್ದೆ ಬೇಗನೆ. ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಂಡು, ಆಚೆ ಕೂಡ ನೀರು ಹಾಕಿ ತೊಳೆದು ಒರೆಸಿ ಮಾಪಲ್ಲಿ, ಆಮೇಲೆ ರಂಗೋಲಿ ಎಲ್ಲ ಬಿಡಿಸ್ಕೊಂಡೆ. ರಂಗೋಲಿನ ಒಂದು ಸಿಂಪಲ್ಲಾಗಿ ಚೆನ್ನಾಗೇ ಬಂತು. ಅದು ನಾನು ಆಮೇಲೆ ಅಂತ ಅಂದ್ಕೊಂಡೆ ವಿಡಿಯೋ ಮಾಡಬೇಕಾಗಿತ್ತು ಅಂತ. ಸುಮ್ಮನೆ ಹಾಗೆ ಬಿಡಿಸ್ದೆ, ಒಂದು ಚೆನ್ನಾಗೇ ಬಂತು. ಅದು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಅಷ್ಟೇನೆ. ಇನ್ನು ನೀರಿಟ್ಕೊಂಡು ಸ್ನಾನನೂ ಮುಗಿಸ್ಕೊಂಡಿದ್ದೆ. ಇನ್ನು ತಿಂಡಿಗೆ ಅಂತೇಳಿ ನಮ್ಮಮ್ಮ ಶಾವಿಗೆ ಮಾಡಿದ್ರು. ಇನ್ನು ಬೇರೇನೂ ಮಾಡೋಕ್ಕೆ ಹೋಗಲಿಲ್ಲ ಬೆಳಗ್ಗೆ. ತಿಂಡಿಗೆ ಅಷ್ಟು ಮಾತ್ರನೇ ಮಾಡಿದ್ದು. ಇನ್ನು ಇವತ್ತು ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ಎಲ್ಲನೂ ಟೋಟಲಾಗಿ ಕ್ಲೀನ್ ಮಾಡಿಕೊಂಡೆ. ದೇವ್ರದ್ದು ಅಂದರೆ ಪೂಜೆ ಐಟಮ್ಸ್ನೆಲ್ಲ ತೆಗೆದುಬಿಟ್ಟು, ಫೋಟೋಗಳನ್ನೆಲ್ಲ ಕುಂಕುಮ ಎಲ್ಲ ಒರೆಸ್ಕೊಂಡು, ಇನ್ನು ದೇವ್ರ ಗುಡಿನೆಲ್ಲ ನೀಟಾಗಿ ಒರೆಸ್ಕೊಂಡು, ಆಮೇಲೆ ದೇವ್ರ ಫೋಟೋಗಳನ್ನೂ ಮತ್ತೆ ಒಂದ್ಸರಿ ನೀರು ಬಟ್ಟೆಯಲ್ಲಿ ಒರೆಸಿ, ಆಮೇಲೆ ಅದಕ್ಕೆ ಗಂಧ ಕುಂಕುಮ ಎಲ್ಲ ಹಚ್ಚಿ ಎಲ್ಲನೂ ಜೋಡಿಸಿ ರೆಡಿ ಮಾಡಿಕೊಂಡು, ಆಮೇಲೆ ಪೂಜಾ ಐಟಮ್ಸ್ಗಳನ್ನೆಲ್ಲನೂ ತೊಳೆದು, ಆಮೇಲೆ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಗಂಧ ಕುಂಕುಮ ಎಲ್ಲ ಹಚ್ಚಿ ಎಲ್ಲನೂ ಜೋಡಿಸ್ಕೊಂಡು ರೆಡಿ ಮಾಡಿಕೊಂಡೆ ಪೂಜೆಗೆ. ಇನ್ನು ಹಣ್ಣಿಟ್ಬಿಟ್ಟು ಪೂಜೆನೂ ಮಾಡಿಕೊಂಡೆ. ನೈವೇದ್ಯ ಏನೂ ಮಾಡೋಕ್ಕೆ ಆಗಲಿಲ್ಲ ಬೆಳಗ್ಗೆ, ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಪೂಜೆ ಮಾಡ್ಕೊಂಬಿಟ್ಟೆ. ಆಮೇಲೆ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಅಂಗಡಿಗೆಲ್ಲ ಹೋಗೋದಿತ್ತು. ಇವತ್ತು ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅಂಗಡಿಗೆ ಹೋಗಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಬೇಕಾಗಿತ್ತು, ಎಲ್ಲ ತಗೊಂಡು ಬಂದು ಆಮೇಲೆ ನಾನು ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದು.
ಇನ್ನು ನಮ್ಮನೇಲಿ ಈ ಹಬ್ಬಕ್ಕೇನು ನಮ್ಮಮ್ಮ ಕುಂಕುಮ ಕೊಡೋದು ಅದೆಲ್ಲ ಏನು ಪದ್ಧತಿ ಇಟ್ಕೊಂಡಿಲ್ಲ. ಅವ್ರು ಯಾವಾಗಲೂ ದೀಪಾವಳಿ ಹಬ್ಬಕ್ಕೆ ನಮಗೆ ಸೀರೆ ಕೊಟ್ಬಿಡ್ತಾರೆ. ಹಂಗಾಗಿ ಇವತ್ತೇನು ಅದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಮನೇಲಿ ಪೂಜೆ ಮಾಡ್ಕೊಬೇಕಿತ್ತಲ್ವ, ಹಾಗಾಗಿ ಎಲ್ಲನೂ ಮಾಡ್ಕೊಂಡಿದ್ದಾಯಿತು. ಇನ್ನು ಇವತ್ತೇ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಂಬಿಟ್ರೆ ನಾಳೆ ಬೆಳಗ್ಗೆ ಕ್ಲೀನ್ ಮಾಡೋ ಕೆಲಸ ಏನು ಇರಲ್ಲ. ಹಾಗಾಗಿ ಇವತ್ತೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದು. ಇನ್ನು ನಾಳೆ ಬೆಳಗ್ಗೆ ಬೇಗನೆ ಪೂಜೆನೂ ಮಾಡ್ಕೊಂಬಿಡ್ಬೋದು. ಎಲ್ಲನೂ ರೆಡಿ ಇರುತ್ತೆ ಅಲ್ವಾ, ಇನ್ನೇನು ಹೂವು ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ ಆಗಿರುತ್ತೆ ಕೆಲಸ. ಹಾಗಾಗಿ ಇವತ್ತೇ ಎಲ್ಲನೂ ಮಾಡಿದ್ದಾಯಿತು. ದಿನ ಕೂಡ ಚೆನ್ನಾಗಿ ಬಂದಿದೆ. ಮಂಗಳವಾರ ಗೌರಿ ಹಬ್ಬ, ಬುಧವಾರ ಗಣೇಶ ಹಬ್ಬ, ಚೆನ್ನಾಗೇ ಬಂದಿದೆ ದಿನಗಳು ಕೂಡ. ಹಂಗಾಗಿ ಇವತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಮಾಡಿದ್ದಾಯಿತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಆವಾಗೇ ಹೇಳ್ದಂಗೆ ಕಾಯಿ ಒಬ್ಬಟ್ಟಿಗೆ ರೆಡಿ ಮಾಡಿದ್ದೆ. ಇನ್ನು ಇವತ್ತು ನಮ್ಮ ಮನೆ ಪೂಜೆ ಹಿಂಗಿದೆ. ನಾನಿವತ್ತು ಲಕ್ಷ್ಮಿನೇ ಗೌರಿ ಅಂತ ಅಂದ್ಕೊಂಡ್ಬಿಡ್ತೀನಿ. ಹಾಗೆ ಅಂದ್ಕೊಂಡೆ ಪೂಜೆನೂ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಲಕ್ಷ್ಮಿ ವಿಗ್ರಹ. ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿಟ್ರೆ ಹಿಂಗೆ ಕಾಣುತ್ತೆ. ಇನ್ನು ಕಾಯಿ ಒಬ್ಬಟ್ಟಿಗೆ ಅಂತೇಳಿ ನಾನು ಒಂದು ದಪ್ಪ ಕಾಯಿ ಒಂದು ತಗೊಂಡು ಬಂದಿದ್ದೆ. ಆ ಒಂದು ಕಾಯಿನ ಪೂರ್ತಿಯಾಗಿ ಬಿಡಿಸ್ಕೊಂಡಿದ್ದೀನಿ. ಪೂರ್ತಿಯಾಗಿ ಬಿಡಿಸ್ಕೊಂಡು ಅದನ್ನು ತುರ್ಕೊಬೇಕು ಚೆನ್ನಾಗಿ. ನೀಟಾಗಿ ತುರಿದ್ಬಿಟ್ಟು ಮಾಡಿದ್ರೆ ಚೆನ್ನಾಗಾಗತ್ತೆ. ಹಾಗಾಗಿ ಅದನ್ನು ತುರ್ಕೊತಾ ಇದ್ದೀನಿ ಇವಾಗ ನಾನು ಪೂರ್ತಿ ಕಾಯಿ ಅಂದರೆ ಒಂದು ಪೂರ್ತಿನೂ ಹಾಕಿಲ್ಲ, ಒಂದು ಮುಕ್ಕಾಲು ಭಾಗ ಅಂತ ಅಂದ್ಕೊಳ್ಳಿ. ಪೂರ್ತಿ ಹಾಕ್ತೀವಿ ಅಂದ್ರೂ ಹಾಕ್ಕೊಬೋದು. ಜನ ಜಾಸ್ತಿ ಇದ್ದಾರೆ, ಜಾಸ್ತಿ ಬೇಕು ಹೂರಣ ಅನ್ನೋದಾದರೆ ಪೂರ್ತಿ ಒಂದು ಕಾಯಿನೂ ಹಾಕ್ಕೊಬೋದು. ಒಂದು ಪೂರ್ತಿ ಕಾಯಿಗೆ ಒಂದು ಪೂರ್ತಿ ದೊಡ್ಡ ಉಂಡೆ ಬೆಲ್ಲ ಹಾಕ್ಕೊಬೇಕಾಗತ್ತೆ. ಇನ್ನು ಕಾಯಿನೆಲ್ಲ ತುರ್ಕೊಂಡು ಆದಮೇಲೆ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ನಾನು ಮುಕ್ಕಾಲು ಭಾಗ ಕಾಯಿನೇ ಹಾಕ್ಕೊಂಡಿರೋದು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಕಾಯಿನ ಇದು ಕಡಲೆಪಪ್ಪು ಒಂದು ಕಪ್ಪಷ್ಟು ಬೇಕಾಗತ್ತೆ, ಜೊತೆಲಿ ಒಂದು 4-5 ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳೋದು, ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ನಾನು ನುಣ್ಣಗೆ ರುಬ್ಕೊತೀನಿ. ತರ್ತರಿಯಾಗೆಲ್ಲ ಇದ್ದರೆ ಒಬ್ಬಟ್ಟು ಒತ್ತೋವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನು ರುಬ್ಕೊಂಡಿದ್ದಾದಮೇಲೆ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೆ ನಾನು ನೀರು ಹಾಕಿ. ಅದನ್ನು ಸೋದಿಸ್ಕೊತಾ ಇದ್ದೀನಿ. ಬೆಲ್ಲನ ಈ ಥರ ಕರಗಿಸಿ ಸೋದಿಸ್ಕೊಂಬಿಟ್ರೆ ಅದರಲ್ಲಿ ಕಸ ಕಡ್ಡಿ ಕಲ್ಲು ಏನಾದರೂ ಇದ್ದರೆ ಅದೆಲ್ಲ ಅಲ್ಲೇ ಇರುತ್ತೆ, ಪೂರ್ತಿಯಾಗಿ ಇದರಲ್ಲಿ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಶೋಧಿಸಿ ಹಾಕ್ಕೊಳ್ಳೋದು. ನೀರು ಸ್ವಲ್ಪ ಜಾಸ್ತಿ ಆಯಿತು, ಪರವಾಗಿಲ್ಲ, ಅದು ಸ್ವಲ್ಪ ನಿಧಾನ ಆದರೂ ಆಮೇಲೆ ಅದು ಸರಿ ಹೋಗುತ್ತೆ. ಇನ್ನು ಇದನ್ನು ಪಾಕ ಬರೆಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಒಂದು ಸರಿ ಚೆನ್ನಾಗಿ ಈ ಥರ ಕುದಿ ಬರಬೇಕಷ್ಟೇನೆ. ಅದು ಚೆನ್ನಾಗಿ ಕುದಿ ಬಂದ ಮೇಲೆ ರುಬ್ಬಿಟ್ಕೊಂಡಿದ್ದು ತೆಂಗಿನಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೊತೀನಿ. ಇದಕ್ಕೆ ಹಾಕ್ಕೊಂಬಿಟ್ಟು ಇದು ಚೆನ್ನಾಗಿ ಇವಾಗ ಫ್ರೈ ಮಾಡಬೇಕು. ಎಲ್ಲಿವರೆಗೂ ಅಂತಂದರೆ ಅದು ಪೂರ್ತಿಯಾಗಿ ನೀರಿನಂಶ ಎಲ್ಲ ಹೋಗಿ ಕೊನೆಯಲ್ಲಿ ಗಟ್ಟಿಗಾಗತ್ತೆ, ಅಲ್ಲಿ ತನಕ ಮಾಡ್ಕೊಬೇಕಾಗತ್ತೆ. ನಿಧಾನ ಆಗುತ್ತೆ. ಸ್ವಲ್ಪ ಬೇಗ ಆಗಬೇಕು ಅಂದರೆ ಬೆಲ್ಲಗೆ ನೀರು ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ಕರಗಿಸ್ಕೊಂಡು ಹಾಕ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ. ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಂತು. ಆದರೆ ನಿಧಾನಕ್ಕೆ ಬೇಯಿಸ್ಕೊಬೇಕಾಗತ್ತೆ. ಇದನ್ನು ಮುಚ್ಚಿಟ್ಕೊಂಡು ಆವಾಗ ಕಡಲೆಪಪ್ಪು ಹಾಕಿರೋದ್ರಿಂದ ತಳನೂ ಹತ್ತುತ್ತೆ, ತೆಂಗಿನಕಾಯಿ ಹಾಕಿದ್ದೀವಿ ಕೂಡ ಅಲ್ವಾ, ಹಂಗಾಗಿ ತಳ ಹತ್ತುತ್ತೆ. ಹಂಗಾಗಿ ನಾವು ಮುಚ್ಚಿಟ್ಕೊಂಡು ಆವಾಗ ತೆಗೆದು ನಿಧಾನಕ್ಕೆ ತಿರುಗಿಸ್ತಾನೆ ಇರಬೇಕು. ಇಲ್ಲ ಅಂದರೆ ತಳ ಹತ್ತುತ್ತೆ. ಜೋರು ಉರಿಯಲ್ಲೆಲ್ಲ ಇಡಬಾರ್ದು, ಸಣ್ಣ ಉರಿನಲ್ಲೇ ಮಾಡ್ಕೊಬೇಕು. ಇದನ್ನು ಈ ಥರ ಗಟ್ಟಿ ಆಗೋ ತನಕ ನಾನು ಆವಾಗ ಈ ಥರ ತಿರುಗಿಸಿ ಮಾಡ್ಕೊಳೋದ್ರಿಂದ ಚೆನ್ನಾಗಾಗತ್ತೆ ಹೂರಣ. ಚೆನ್ನಾಗಿ ಅದು ನೀರಿನಂಶ ಎಲ್ಲ ಡ್ರೈ ಆಗಿ ಬಾಣಲಿನ ಬಿಡುತ್ತೆ. ಅಲ್ಲಿ ತನಕನೂ ನಾವು ಅದನ್ನು ತಿರುಗಿಸ್ತಾನೆ ಇರಬೇಕಾಗತ್ತೆ. ಈ ಥರ ಆಗಬೇಕು. ಹಿಂಗೆ ಆದಾಗ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು. ಅಷ್ಟಾದಮೇಲೆ ನಾವು ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇನ್ನೂ ಚೆನ್ನಾಗಾಗತ್ತೆ ಹೂರಣ. ಅಂದರೆ ಹೋಳಿಗೆ ಒತ್ಕೊಳ್ಳೋವಾಗ ಇನ್ನೂ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಒಂದು 2-3 ಮಾಡಿದೆ, ಹಾಗಾಗಿ ಸ್ವಲ್ಪ ಬಿಸಿನೇ ಇತ್ತು. ಆಮೇಲೆ ನಾನು ಅದನ್ನ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಅದು ನಾಳೆ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಅಂದ್ಬಿಟ್ಟು. ಇನ್ನು ಇದಕ್ಕೆ ಹೂರ್ಣಗೆ ಇದು ಕಲಿಸ್ಕೊಬೇಕಲ್ಲ ಕಣಕ, ಅದನ್ನು ನಾನು ಮೈದಾ ಹಿಟ್ಟು ಹಾಕ್ಕೊಂಡು ಈ ಥರ ಕಲಸಿ ಇಟ್ಕೊತಾ ಇದ್ದೀನಿ. ಇದನ್ನು ತುಂಬ ಬೇಳೆ ಇದಕ್ಕೆ ಕಲಿಸ್ತೀವಲ್ಲ, ಬೇಳೆ ಒಬ್ಬಟ್ಟಿಗೆ, ಆ ಥರ ಫುಲ್ ಮೆತ್ತಗೆಲ್ಲ ಏನು ಕಲಿಸೋದು ಬೇಡ. ಒಂದು ಮೀಡಿಯಮ್ ಆಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಕಲಸಿ ನೆನೆಯೋದಕ್ಕೆ ಬಿಡ್ತೀನಿ. ಆಮೇಲೆ ಅದನ್ನು ಈ ಥರ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ, ಒಂದು ತಟ್ಟೆ ಮೇಲೆ ಆ ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೆ ನಾನು ಈ ಒಬ್ಬಟ್ಟನ್ನ ತಟ್ಕೊತಾ ಇದ್ದೀನಿ.
ಸ್ವಲ್ಪ ಏನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ, ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ತಟ್ಕೊಬೇಕಾಗತ್ತೆ. ಹೂರಣ ಇನ್ನೂ ಆರಬೇಕಾಗಿತ್ತು, ಬಿಸಿನೇ ಇತ್ತು, ಹಾಗಾಗಿ ಸ್ವಲ್ಪ ಒಬ್ಬಟ್ಟು ಇದಾಗ್ತಾ ಇತ್ತು. ಅದಕ್ಕೆ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿರೋದು, ನಾಳೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ತುಂಬ ಮೆತ್ತಗಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಕಡಲೆಪಪ್ಪನ್ನ ಪುಡಿ ಮಾಡಿನೂ ಹಾಕ್ಕೊಬೋದು, ಸರಿ ಹೋಗುತ್ತೆ. ನನಗೆ ಕರೆಕ್ಟಾಗೇ ಇದೆ, ಅಷ್ಟು ಸಾಫ್ಟಾಗಿ ಇರಬೇಕು. ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಒತ್ತಕ್ಕೆ ಬರಲ್ಲ, ಅದಕ್ಕೆ ನಾನು ಇಷ್ಟು ಇದಕ್ಕೆ ಸಾಕು ಅಂತ ನಿಲ್ಲಿಸಿದ್ದು. ಇದನ್ನೀಗ ಫ್ರಿಜ್ಜಲ್ಲಿ ಇಡ್ತೀನಿ ಅಲ್ವಾ, ಅದು ಸರಿ ಹೋಗುತ್ತೆ ನಾಳೆ ಅಷ್ಟರಲ್ಲಿ. ಹಂಗಾಗಿ ಈ ಥರ ನೋಡಿ ಹಿಂಗೆ ಮಾಡಿಕೊಂಡು ನಿಧಾನಕ್ಕೆ ಒಬ್ಬಟ್ಟನ್ನ ಒತ್ಕೊಂಡು ಎರಡು ಕಡೆ ಬೇಯಿಸ್ಕೊಳ್ಳೋದು. ಆಮೇಲೆ ಇನ್ನೊಂದು ನೋಡ್ತಾ ಇದ್ದೀರಾ ಏನಂದರೆ, ನಾನು ಒಬ್ಬಟ್ಟು ಕಣಕಕ್ಕೆ ಅರಿಶಿನ ಹಾಕಿ ಕಲಸಿಲ್ಲ. ನಾನು ಬೇಳೆ ಒಬ್ಬಟ್ಟಿಗೆ ಹಾಕೋ ಥರ ಈ ಒಬ್ಬಟ್ಟಿಗೆ, ಕಾಯಿ ಒಬ್ಬಟ್ಟಿಗೆ ನಾನು ಅರಿಶಿನ ಎಲ್ಲ ಹಾಕಿ ಕಲಸಲ್ಲ. ಅದಕ್ಕೆ ಹಿಂಗೆ ಪ್ಲೈನ್ ವೈಟಾಗೆ ಮಾಡ್ಕೊಳ್ಳೋದು. ಹಿಂಗೆ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಕಾಯಿ ಒಬ್ಬಟ್ಟು. ಇದಕ್ಕೆ ಅರಿಶಿನ ಎಲ್ಲ ಹಾಕಿ ಕಲಿಸ್ಬಾರ್ದು, ನಾನು ಹಾಗಾಗಿ ಅರಿಶಿನ ಎಲ್ಲ ಹಾಕಿ ಕಲಸಲ್ಲ. ನೋಡಿ ಈ ಥರ ನಿಧಾನಕ್ಕೆ ಒತ್ಕೊಂಡು ನಮ್ಗೆ ಎಷ್ಟಾಗಲ ಬೇಕೋ ಅಷ್ಟಾಗಲ. ಅದು ಇನ್ನೂ ತಣ್ಣಗಾದರೆ ಇನ್ನೂ ಚೆನ್ನಾಗಿದಾಗುತ್ತೆ. ಸ್ವಲ್ಪ ಬಿಸಿ ಇರೋದ್ರಿಂದ ಬೇಗ ಇದಾಗ್ಬಿಟ್ಟಿದ್ದು ಕಿತ್ಕೊಳ್ಳೋ ಥರ ಆಗುತ್ತೆ ಅಷ್ಟೇನೆ. ನೋಡಿ ಈ ಥರ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಆಯಿತು ಎರಡೂ ಕಡೆನೂ. ಎಷ್ಟು ಚೆನ್ನಾಗಾಗಿದೆ ಅಂತ ನಾನೊಂದು 3 ಮಾಡಿಕೊಂಡೆ ಅಷ್ಟೇ, ದೇವ್ರ ಹತ್ರ ಇಡೋದಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ಮಿಕ್ಕಿದ್ದನ್ನು ನಾನು ನಾಳೆ ಮಾಡ್ಕೊತೀನಿ. ಇನ್ನು ಅದನ್ನು ಮಾಡಿ ಆದಮೇಲೆ ಇನ್ನು ನಾನು ಮೆಹಂದಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದು ಮೊನ್ನೆ ವರಮಹಾಲಕ್ಷ್ಮಿಗೆ ತೊಗೊಂಬಂದಿದ್ದು ಮೆಹಂದಿ ಉಳಿದಿತ್ತು, ಹಂಗಾಗಿ ಅದನ್ನು ಇವತ್ತು ಮೆಹಂದಿ ಇರೋದನ್ನು ಹಾಕ್ಕೊಂಬಿಡೋಣ ಅಂತ ಹಾಕ್ಕೊಂಡೆ. ನೋಡಿ ನನ್ನ ಮೆಹಂದಿ ಡಿಸೈನ್ ಹೆಂಗಿದೆ ಅಂತ ಅಂದ್ಬಿಟ್ಟು ನನಗೆ ಹೇಳಿ. ನನ್ನದೇ ಒಂದು ಓನ್ ಡಿಸೈನು, ಸುಮ್ಮನೆ ಹಂಗೆ ಏನೋ ಒಂದು ಇರಲಿ ಅಂತ ಬಿಡಿಸ್ಕೊಂಡೆ. ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ.
ಇನ್ನು ಇವತ್ತಿನ ನನ್ನ ವ್ಲಾಗು ಕೂಡ ಇಷ್ಟೇನೆ. ಇನ್ನು ನಾನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ನನ್ನ ವ್ಲಾಗ್ ಹೆಂಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಯಿ ಒಬ್ಬಟ್ಟು ಹೆಂಗಿತ್ತು, ನನ್ನ ಮೆಹಂದಿ ಡಿಸೈನ್ ಹೆಂಗಿತ್ತು ಅಂತಲೂ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.